ತರ ಅಪ್ಲಿಕೇಶನ್ ಹಾಕಿದ್ದೀರಾ. ಆದ್ರೂ ನೀವು ಒಬ್ಬರು ವ್ಯಕ್ತಿನ ವಹಿಸ್ಕೊಂಡ್ ಮಾತಾಡ್ತೀರಾ, ಯಾಕೆ ಗೊತ್ತಾ? ವಯಸ್ಕಂಡಲ್ಲ ಭಯನಾ? ಸರ್, ಭಯ ಅಂತಲ್ಲ. ನಾನೇನ್ ಅವರಿಂದ ತಿಂತ ಇಲ್ಲ, ಮತ್ತೆ ಅವರಿಂದ ಈಗ ನಾವೇನ್ ನೋಡಿ, ಬದುಕ್ತಾ ಇಲ್ಲ. ಈ ಮನೆಗೆ ಅನುದಾನ ಆಗಿಲ್ಲ. ಆಗಿದೆ ಸರ್, ಅದೇನಾಗಿದೆ ಅಂತಂದ್ರೆ ಪ್ರಾಬ್ಲಮ್ ನಮ್ದು ಇಟ್ಕೊಂಡು ನಾವ್ ಇನ್ನೊಬ್ರ ಮೇಲೆ ಹೊಣೆ ಏನ್ ಹಾಕಕ್ ಪ್ರಾಬ್ಲಮ್? ಆಗಲ್ಲ. ಏನ್ ಪ್ರಾಬ್ಲಮ್? ಇವಾಗ ನಮ್ಮಮ್ಮ ಇದ್ದಾಗ ನಾವು ಅಪ್ಲಿಕೇಶನ್ ಹಾಕಿದಿತ್ತು. ನಮ್ಮಮ್ಮ ತೀರ್ಕೊಂಡ್ಮೇಲೆ ನಾವ್ ಇನ್ನ ಪೇಪರ್ ಚೇಂಜ್ ಮಾಡ್ಕೊಂಡಿಲ್ಲ, ಖಾತೆ ಚೇಂಜ್ ಮಾಡ್ಕೊಂಡಿಲ್ಲ, ಏನು ಮಾಡ್ಕೊಂಡಿಲ್ಲ. ನಮ್ಮಮ್ಮ ಡೆತ್ ಸರ್ಟಿಫಿಕೇಟ್ ನಮ್ಮಮ್ಮ ಸತ್ 3 ವರ್ಷಕ್ಕೆ ಮಾಡಿಸ್ಕೊಂಡಿರೋದು. ಪ್ರಾಬ್ಲಮ್ ನಮ್ಮನ್ನ ಇಟ್ಕೊಂಡು ನಾವ್ ಇನ್ನೊಬ್ಬರನ್ನ ಹೊಣೆ ಮಾಡಕ್ ಆಗಲ್ಲ. ಫಸ್ಟ್ ನಮ್ದು ಏನೈತೆ ಮತ್ತೆ 10 ಸಲ ಹೆಂಗ್ ಹಾಕಿದ್ರಿ ನೀವು? ಮತ್ತೆ ಅದೆಲ್ಲ ರೆಡಿ ಆಗದೆ ನಮ್ಮ ಅಪ್ಪ ಹೆಸರು ಮೇಲೆ ನಾವು ಪೇಪರ್ ಕೊಟ್ಟಿದೀವಿ ಸರ್. ಪೇಪರ್ ಇನ್ನ ಆಗಿಲ್ಲ, ಪೇಪರ್ ಬರಕ್ ಲೇಟ್ ಆಗ್ತೈತೆ. ಅದ್ ಬಂದ್ರೆ ಅದೆಲ್ಲ ಪ್ರೊಸೀಜರ್ ಏನೇನಿದೆ ಅದ್ರ ಪ್ರಕಾರ ಆಗ್ಬೇಕು. ಈಗ ನನಗೊಂದು ಸತ್ಯ ಹೇಳಿ ಉಮಾ ಅವ್ರೆ, ನೀವು ಸತ್ಯ ಹೇಳ್ಬೇಕು. ಸರಿ, ಇದೆಲ್ಲ ಆಯ್ತು, ಈಗ ಅಪ್ಲಿಕೇಶನ್ ಎಲ್ಲ ರೆಡಿ ಆಯ್ತಾ? ಇನ್ನು ಎಷ್ಟು ದಿನದಲ್ಲಿ ಆಗ್ಬೋದು? ಇದು ಎಷ್ಟು ತಿಂಗಳಲ್ಲಿ ಆಗ್ಬೋದು, ರೆಡಿ ಆಗ್ಬೋದು, ಅನುದಾನ ಸಿಗ್ಬೋದು? ಎಲೆಕ್ಷನ್ ಇನ್ನು ಕಾರ್ಪೊರೇಟರ್ ಎಲೆಕ್ಷನ್ ಯಾವಾಗ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಆ ಕಾರ್ಪೊರೇಟರ್ ಬಂದಿದ ತಕ್ಷಣ ಅದೇನಾಯ್ತು. ಕಾರ್ಪೊರೇಟರ್ ಎಲೆಕ್ಷನ್ ಆದ್ಮೇಲೆ ನಾನು ಇಲ್ಲಿ ಬರ್ತೀನಿ, ನೋಡದಾ ಆಗಿರುತ್ತೆ ಇಲ್ವಾ? ಆಗುತ್ತೆ ಸರ್, ನನಗ್ ನಂಬಿಕೆ ಇದೆ. ಯಾಕಂದ್ರೆ ನಾನು ಓಡಾಡ್ತಾ ಇದ್ದೀನಿ, ನನಗ್ ನಂಬಿಕೆ ಇದೆ.